ಈಗ ಒಂದು ಕಡೆಯಲ್ಲಿ ನೀರಿನ ವಿಚಾರ, ಇನ್ನೊಂದು ಕಡೆ ನಿಗಮಗಳ ಕಾರ್ಯವೈಖರಿಯ ವಿಚಾರದಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಅನೇಕ ಸಂದರ್ಭಗಳಲ್ಲಿ ಬರ್ತಾನೆ ಇರ್ತವೆ. ನಿಗಮಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸೋದಿಲ್ಲ ಅಥವಾ ಭ್ರಷ್ಟಾಚಾರದ ಆಪಾದನೆಗಳು ಬರ್ತಾ ಇರ್ತವೆ. ಮತ್ತಿದು ಜನರಿಗೆ ನೇರವಾಗಿ ಗೊತ್ತಾಗದೇ ಇರ್ಬೋದು, ಆದರೆ ಇಲಾಖಾ ಮಟ್ಟದಲ್ಲಿ ಇದು ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ. ಹೇಗೆ ನಿಗಮಗಳ ಕಾರ್ಯವೈಖರಿಯನ್ನು ಸುಧಾರಿಸೋದರ ಕಡೆಗೆ ತಮ್ಮ ಆದ್ಯತೆ ಇದೆ? ಈಗ ನಿಗಮಗಳು ಹೇಗೆ ಜನರಿಗೆ, ವಿಶೇಷವಾಗಿ ಇದು ರೈತರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇಲಾಖೆ, ನೀವು ಮಾಡುವ ಎಲ್ಲವೂ ಕೆಲಸವೂ ಕೂಡ ಅಂತಿಮವಾದಂಥ ಫಲಾನುಭವಿಗಳು ಈ ರಾಜ್ಯದ ರೈತರಾಗಿರ್ತಾರೆ ಮತ್ತು ಈ ರಾಜ್ಯದ ಭವಿಷ್ಯವೂ ಕೂಡ ಆಗಿರುತ್ತೆ. ಯಾಕಂದರೆ ಮುಂದಿನ ತಲೆಮಾರಿಗೆ ಕ್ರಿಯೇಟ್ ಮಾಡುವಂತಹ ಅಸೆಟ್ ಕೂಡ ನಿಮ್ಮ ಇಲಾಖೆಯ ಅಂಡರಲ್ಲಿ ಬರುವಂಥದ್ದು. ಹೀಗಿರುವಾಗ ನಿಗಮಗಳನ್ನು ಹೇಗೆ, ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಮತ್ತು ಹೆಚ್ಚು ವೈಜ್ಞಾನಿಕವಾಗಿ ಕೆಲಸ ಮಾಡೋ ರೀತಿಯಲ್ಲಿ ನೀವು ಆದ್ಯತೆಯನ್ನು ಕೊಡಿಸ್ತೀರಿ ಅಂತೇಳಿ? ಎರಡು ನಿಗಮಗಳ ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ. ಮೂರನೇದು 7-8 ಹ್ಮ್. ಆಲಮಟ್ಟಿಗೆ ಹೋಗ್ತೀನಿ. ಹ್ಮ್. ಅಲ್ಲಿ ಕೃಷ್ಣಾ ಜಲಭಾಗ್ಯ ನಿಗಮದ್ದು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಉಳ್ಕೊಳ್ಳುತ್ತೆ. ಆಮೇಲೆ ನಾಳೆ ಇದಕ್ಕೆ ಹೋಗ್ತಾ ಇದ್ದೀನಿ, ಭದ್ರಾ. ಓಕೆ. ಅಲ್ಲಿ ಇದರಲ್ಲಿ ತೀರ್ಥಹಳ್ಳಿ ಹ್ಮ್. ನಾವು ಲಿಫ್ಟ್ ಮಾಡ್ತೀವಲ್ಲ, ತುಂಗದಿಂದ ಭದ್ರಾಗೆ ಲಿಫ್ಟ್ ಮಾಡ್ತೀವಲ್ಲ, ಹೌದು. ಅಲ್ಲಿಂದ ಚಿದ್ದೂರುವರೆಗೂ ಬರ್ತೀನಿ. ಬಂದು ಅದು ಕೂಡ ಬಹುತೇಕ ಕೆಲಸಗಳೆಲ್ಲ ಮುಗೀತಾ ಇದೆ. ಹ್ಮ್. ಅಲ್ಲಿ ಏನೇನು ಹರಳಿಸಿದೆ ಅದನ್ನು ನಾಳೆ ಹೋಗಿ ಸಾಧ್ಯವಾದಷ್ಟು ಅದು ಕೂಡ ಕೆಲಸ ಬೇಗ ಮಾಡೋ ದಿಕ್ಕಲ್ಲಿ ಇಶ್ಯೂಸ್ ಏನಿದೆ ಅದನ್ನು ನೋಡ್ತೀನಿ. ನನಗೇನೆಂದರೆ ಇದು ಎತ್ತಿನಹೊಳೆ ಇರ್ಬೋದು, ಭದ್ರಾ ಇರ್ಬೋದು, ಇದನ್ನು ಆದಷ್ಟು ಬೇಗ ನಮ್ಮ ಸರ್ಕಾರದ ಅವಧಿ ಒಳಗಡೆ ಎಲ್ಲ ಕೆಲಸಗಳು ಮುಗಿಸ್ಬೇಕು. ಮತ್ತು ನಮ್ಮ 4 ನಿಗಮಗಳು ನಮಗೇನಾಗಿದೆ, ಈಗ ಹತ್ತತ್ರ ಒಂದು 70,000 ಕೋಟಿಯಷ್ಟು ಕೆಲಸಗಳು ನಡೀತಾ ಇದೆ. ಹೌದು. ಅನುಮೋದನೆ ಕೊಟ್ಟಿದ್ದಾರೆ. ಹ್ಮ್. ಹಿಂದೆನೂ ಅದು ಯಾವ್ದಾವುದೋ ವರ್ಷಗಳಿಂದ ಬಾಕಿ ಇರುವಂಥದ್ದು ಕೂಡ ಎಲ್ಲವೂ ಇದೆ. ಕೂಡ ಸೇರಿ. ಇಲ್ಲ, 2023ವರೆಗೂ ಕೂಡ ಹ. ಅಪ್ ಟು ಡೇಟ್ ಆಗ್ಬಿಡೋದು. ಹ. ಮಾರ್ಚ್ ಏಪ್ರಿಲ್ಗೆ ಎಲ್ಲ ಬಿಲ್ಸ್ ಎಲ್ಲ ಅಪ್ ಟು ಡೇಟ್ ಆಗೋದು. ಹೌದು. ಆಮೇಲೆ ಏನಾಯಿತು, ಸ್ವಲ್ಪ ಬಡ್ಜೆಟ್ ಇಲ್ಲದೇ ಇದ್ದರೂ ಕೂಡ ಏನಾಯಿತು, ಹಿಂದೆ ಯಾವ ಸರ್ಕಾರ ಅಂತ ಹೇಳೋಕ್ಕೋಗಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲೂ ನಮ್ಮ ಸರ್ಕಾರದಲ್ಲೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದರಿಂದ ಸ್ವಲ್ಪ ನಮಗೇನಾಗುತ್ತೆ, ಸರ್ಕಾರ ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ರೈತರ ಹಿತದೃಷ್ಟಿಯಿಂದ, ನಾವು ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಹಿತದೃಷ್ಟಿಯಿಂದ ಹೆಚ್ಚು ನಮಗೆ ಬೋರ್ಡ್ಗಳಿಗೆ ಸ್ವಲ್ಪ ಫೈನಾನ್ಷಿಯಲಾಗಿ ಹೆಚ್ಚು ಒತ್ತು ಕೊಟ್ಟರೆ ಈ ಕೆಲಸಗಳೆಲ್ಲ ಒಂದು 2 ವರ್ಷದಲ್ಲಿ ಮುಗಿಸ್ಬೋದು. ಅಂದರೆ ಹಣಕಾಸಿನ ಒತ್ತು ಅಂದರೆ ಸಹಾಯ ಏನು ನಮಗೇನಾಗುತ್ತೆ, ನಿಗಮಗಳಿಗೆ ಬೇರೆ ಆದಾಯ ಏನೂ ಇಲ್ಲ. ಹೌದು. ಸರ್ಕಾರ ಕೊಟ್ಟರೆ ಮಾತ್ರ ನಮ್ಮಲ್ಲಿ ಹಣ. ಹೌದು. ಅದರಿಂದ ಬೇರೆ ರೆವೆನ್ಯೂ ಏನೂ ಇಲ್ಲ. ಹೌದು. ಆಮೇಲೆ ಅಲ್ಲೂ ಕೂಡ ಪಾರದರ್ಶಕತೆ ಸ್ವಲ್ಪ ತರಬೇಕು. ದುಂದುವೆಚ್ಚ ಅದಕ್ಕೆಲ್ಲ ಕಡಿವಾಣ ಆ ಥರ ಮಾಡೋದಕ್ಕೆ ಬಿಡೋದಿಲ್ಲ. ನೋಡೋಣ. ಮೋಡ ಬಿತ್ತನೆ ಅಂತ ಯೋಜನೆ, ಯಾಕಂದರೆ ಮುಖ್ಯಮಂತ್ರಿಗಳು ಇದೇ ಇಲಾಖೆಯಲ್ಲಿ ಇದ್ದವರು 3 ವರ್ಷ ಇದ್ದು. ಹೌದು ಹೌದು. ಆಮೇಲೆ ಹಿಂದೆ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಇಲಾಖೆನಲ್ಲಿದ್ದರು. ಸೊ ಮುಖ್ಯಮಂತ್ರಿಯವರ ಹತ್ರ ದುಡ್ಡು ಕೇಳೋದು ಸುಲಭ ಇವಾಗ ನಿಮಗೂ. ಅವ್ರು ಹಾಗೆ ಭಾಳಷ್ಟು ಅವರಿದ್ದಾಗಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದನ್ನೆಲ್ಲ ಕೂಡ ನಾವು ಮುಗಿಸ್ಬೇಕಾದ್ರೆ ಸರ್ಕಾರ ಫೈನಾನ್ಷಿಯಲ್ ಆಗಿ ಈಗ ಅವರೇ ಹಣಕಾಸು ಸಚಿವರು ಅವರೇ ಆಗಿದ್ದಾರೆ. ಹೌದು. ಮಾಡಿದ್ರೆ ಏನಾಗುತ್ತೆ, ಸಹಜವಾಗಿ ನಮ್ಮಲ್ಲಿ ಇರ್ತಕ್ಕಂಥ ನೀರನ್ನ ಬಳಸ್ಕೋಬೇಕಲ್ಲ. ಬಳಸ್ಕೊಂಡ್ರೆ ಏನಾಗುತ್ತೆ, ರೈತರಿಗೂ ಸಹಾಯ ಆಗುತ್ತೆ. ಆಮೇಲೆ ಅವರು ಕೂಡ ರೈತರು, ನಮಗೂ ಪ್ರಾಜೆಕ್ಟ್ ಬರುತ್ತೆ, 2 ವರ್ಷದಲ್ಲಿ ಬರುತ್ತೆ, 3 ವರ್ಷದಲ್ಲಿ ಬರುತ್ತೆ, ನಾವು ಕೂಡ ಒಳ್ಳೊಳ್ಳೆ ಬೆಳೆಗಳು ಬೆಳಿಬೋದು, ವ್ಯವಸಾಯ ಚೆನ್ನಾಗಿ ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆದಷ್ಟು ಬೇಗ ಈ ಪ್ರಾಜೆಕ್ಟ್ನೆಲ್ಲ ಮುಗಿಸ್ಬೇಕು. ಆ ದಿಕ್ಕಲ್ಲಿ ಕೆಲಸ ಮಾಡೋಣ.